ತನ್ನ ಹೆಮ್ಮೆಯ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ನ್ಯೂಸ್ 18 ವರ್ಷದ ಕನ್ನಡಿಗ ಪ್ರಶಸ್ತಿ ಸಂಭ್ರಮಕ್ಕೆ ಸಜ್ಜಾಗಿದೆ. 6.5 ಕೋಟಿ ಕನ್ನಡಿಗರಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಹೆಕ್ಕಿ ತೆಗೆದಿದೆ ಗಣ್ಯರ ಆಯ್ಕೆ ಸಮಿತಿ. ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ರಾಜ್ಯ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಖ್ಯಾತ ನಟ ಹಾಗೂ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ಮಳೆ ಹುಡುಗಿ ಶ್ರೀಮತಿ ಪೂಜಾ ಗಾಂಧಿ, ರೈತ ನಾಯಕ ಹಾಗೂ ಕೃಷಿ ತಜ್ಞ ತೇಜಸ್ವಿ ಪಟೇಲ್, ಇಸ್ರೋದ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಎಲ್.ವಿ. ಪ್ರಸಾದ್, ಮ್ಯಾಚ್ ಪಾಯಿಂಟ್ ಟೇಬಲ್ ಟೆನ್ನಿಸ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟು ಜಿ.ಕೆ. ವಿಶ್ವನಾಥ್, ಡಿ.ಪಿ. ಸತೀಶ್, ಎಡಿಟೋರಿಯಲ್ ಅಡ್ವೈಸರ್ ನೆಟ್ವರ್ಕ್ 18 ಸೌತ್ ಮತ್ತು ಹರಿಪ್ರಸಾದ್ ಎ, ಸಂಪಾದಕರು ನ್ಯೂಸ್ 18 ಕನ್ನಡ ಇವರನ್ನ ಒಳಗೊಂಡ ಆಯ್ಕೆ ಸಮಿತಿ ಸಾವಿರಾರು ಸಾಧಕರಲ್ಲಿ ವಿಭಾಗವಾರು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ನ್ಯೂಸ್ 18 ಪ್ರಾರಂಭಿಸಿದಂಥ 9 ಕ್ಷೇತ್ರಗಳ ಉತ್ತಮ ಮತ್ತು ಶ್ರೇಷ್ಠ ನಟರುಗಳನ್ನು, ಸಾಹಿತಿಗಳನ್ನು ಕುರಿತಂತೆ ಆಯ್ಕೆ ಸಮಿತಿ ನಡೀತು. ಇವತ್ತು ನಾವು ಎಲ್ಲ ಕ್ಷೇತ್ರದವರು ಕೂಡ ಸೇರಿಕೊಂಡಂತೆ ತುಂಬ ಆರೋಗ್ಯಕರವಾದ ರೀತಿಯೊಳಗೆ ಚರ್ಚೆ ಮಾಡಿಸಿ, ಆ ಚರ್ಚೆಯ ಫಲಿತವಾಗಿ ಇವತ್ತು ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಈ ವರ್ಷದ ಕನ್ನಡಿಗರ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇವೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಷ್ಟರ ಮಟ್ಟಿಗೆ ಸ್ಪರ್ಧೆ ಇತ್ತು. ಅದರಲ್ಲಿಯೂ ಕೂಡ ನಾವು ಹೆಚ್ಚಿನದಾಗಿ ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಮತ್ತು ಗುಣಾತ್ಮಕತೆಯನ್ನು ಗೌರವಿಸಿದ ರೀತಿಯೊಳಗೆ ಆಯ್ಕೆ ಮಾಡಿದ್ದೀವಿ ಎನ್ನುವ ಸಂತೋಷ ನಮಗಿದೆ. ಇವರು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಒಂದು ವರ್ಷದ ಕನ್ನಡಿಗ ಉತ್ತಮರಾಗಿದ್ದಾರೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಲೇಬೇಕಲ್ಲ, ಇಂಥವ್ರು ಅಂತ ನಾವು ಮಾಡಿದ್ದೀವಿ. ಸಿನಿಮಾದಲ್ಲಾಗ್ಬೋದು, ಕೃಷಿಯಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗ್ಬೋದು ಮತ್ತು ಸಮಾಜ ಸೇವೆಯಲ್ಲಾಗ್ಬೋದು ಒಳ್ಳೆಯ ಒಂದು ಸೆಲೆಕ್ಷನ್ ಆಗಿದೆ ಅಂತ ನಮಗನ್ನಿಸ್ತಾ ಇದೆ. ಮುಂದಕ್ಕೆ ನಮ್ಮ TV ಪ್ರಸಾರ ನಿಮ್ಮ ಹತ್ರ ಬರುತ್ತೆ, ಅದರಲ್ಲಿ ನೀವು ನೋಡಿ ಆನಂದ ಪಡಿ. ಇವತ್ತಿಂದ ಪ್ರಕ್ರಿಯೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಸಾಧಕರು ಬಂದಿದ್ದರು. ಇವಾಗ ಸಿನಿಮಾ ಕ್ಷೇತ್ರದಲ್ಲಿ ಸಾಧು ಕೋಕಿಲ ಅವರು, ಪೂಜಾ ಗಾಂಧಿ ಅವ್ರನ್ನ ಕರೆಸಿದ್ರಿ. ಆಮೇಲೆ ಸಿದ್ದರಾಮಯ್ಯ ಅವರು ಸಾಹಿತ್ಯ ಸೇರಿಸ್ತದಲ್ಲಿದ್ದರು. ವಿಜ್ಞಾನ ಕ್ಷೇತ್ರದ ಪ್ರಸಾದ್ ಅಂತ ಬಂದಿದ್ದರು. ಕ್ರೀಡಾ ಕ್ಷೇತ್ರದಲ್ಲಿ ನಾನು 5 ಬಾರಿ ನ್ಯಾಷನಲ್ ಚಾಂಪಿಯನು, ಇಂಡಿಯನ್ ಟೀಮ್ ಕೋಚ್ ಆಗಿರೋದ್ರಿಂದ ಟೇಬಲ್ ಟೆನ್ನಿಸ್ ಆಟಗಾರದಲ್ಲಿ ನನ್ನನ್ನು ಕರೆದಿದ್ದರು. ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸೋದು ಭಾಳ ನಮಗೆ ಸಂತೋಷ ಆಗಿದೆ. ಆಮೇಲೆ ನನ್ನ ಆಟದನ್ನೊಂದು ರೆಕಗ್ನೈಸ್ ಮಾಡಿರೋದನ್ನ ನನಗೆ ನ್ಯೂಸ್ 18ಗೆ ನಾನು ಭಾಳ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿವಿಧ ಕ್ಷೇತ್ರಗಳಲ್ಲಿ ಇರೋ ಸಾಧಕರಿಗೆ ಒಂದು ಪ್ರೋತ್ಸಾಹನ ನೀಡೋದು, ಅವ್ರಿಗೆ ಒಂದು ವೇದಿಕೆ ಕೊಡೋದು. ನಾವು ಅಂದರೆ 7 ಕೋಟಿ ಈಗ ಕರ್ನಾಟಕದ ಜನಸಂಖ್ಯೆ ನಾವು ಆಗಿದ್ದೀವಿ, ಅದಕ್ಕಿಂತ ಜಾಸ್ತಿನೇ ಆಗಿದ್ದೀವಿ. ಸೊ ನೀವು ನೋಡಿ, ಫ್ರಾನ್ಸ್, ಜರ್ಮನಿ, ಸುಮಾರು ದೇಶಗಳದ್ದು ಸಮಾಂತರವಾಗಿ ನಮ್ಮ ಜನಸಂಖ್ಯೆ ಇರೋದು. ಸೊ ನಾವು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಡ್ಬೋದು, ನಾವು ನಮ್ಮ ದೇಶನ ಯಾವ ರೀತಿ ಇನ್ನೂ ಬಲಿಷ್ಠ ಮಾಡ್ಬೋದು ಅಂತ. ಸೊ ಈ ಕನ್ನಡಿಗರಿಗೆ ಏನು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಸ್ಫೂರ್ತಿದಾಯಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬೇರೆ ಜ್ಯೂರಿ ಮೆಂಬರ್ಸು ಎಲ್ಲ ಆಯಾ ಕ್ಷೇತ್ರದ ಪರಿಣಿತರಿದ್ದಿದ್ದರಿಂದ ಕೆಲಸ ಭಾಳ ಸುಲಭ ಆಯಿತು. ಆ್ಯಂಡು ಕೊನೆ ಆಯ್ಕೆ ಮಾಡಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಎಲ್ಲ ಒಳ್ಳೆಯ ಆಯ್ಕೆಯಾಗಿದೆ ಅಂತ, ಯಾವುದೇ ಪೂರ್ವಾಗ್ರಹ ಇಲ್ದಿರ ಮಾಡಿರೋಂಥ ಆಯ್ಕೆ ಅಂತ ಅನ್ನಿಸ್ತು ನನಗೆ. ತುಂಬ ಪ್ರಕ್ರಿಯೆ ಚೆನ್ನಾಗಿತ್ತು. ಸೊ TV 18 ಅವ್ರಿಗೆ ನನ್ನ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್ ಇಂಥ ಒಳ್ಳೆಯ ಒಂದು ಕೆಲಸ ಮಾಡ್ತಿರೋದಕ್ಕೆ. ನ್ಯೂಸ್ 18 ವಾಹಿನಿ ನಂಬರ್ 1 ಚಾನಲ್ ಆಗ್ತಾ ಇರೋದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವರ್ಷ ಕನ್ನಡಿಗ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಏನಿತ್ತು ತುಂಬ ಚೆನ್ನಾಗಿತ್ತು. ಎಲ್ಲ ಆಪ್ಷನ್ಗಳು ಯಾವ್ದು ಆಯ್ಕೆ ಮಾಡಬೇಕು ಅನ್ನೋದನ್ನೇ ಹಲವಾರು ಬಾರಿ ಯೋಚಿಸಿ ಆಯ್ಕೆ ಮಾಡಬೇಕಾದಂಥ ಆಯ್ಕೆಗಳನ್ನ ಪ್ರಸ್ತಾಪ ಮಾಡಿದರು. ಈ ಆಯ್ಕೆನ ನಾವು ಬೇರೆ ಪ್ರಶಸ್ತಿ ಕೊಡಬೇಕಾದ್ರೆ ಈ ಆಯ್ಕೆಯ ದಾರಿನ ನಾವು ಅನುಸರಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಹೆಮ್ಮೆಯ ಕನ್ನಡಿಗ ಆಯ್ಕೆ ಆದವ್ರಿಗೂ ಅಭಿನಂದಿಸ್ತಾ ಪ್ರಕ್ರಿಯೆ ಕೂಡ ಸಂತೋಷ ತಂದಿದೆ. ಮತ್ತು ನ್ಯೂಸ್ 18 ತನ್ನ ಈ ಹಾದಿನ ಮುಂದುವರಿಸ್ತಾ ಇನ್ನೂ ಹೆಚ್ಚೆಚ್ಚು ಒಂದು ಆಯ್ಕೆ ಮಾಡಬೇಕಾದ್ರೆ ಅವರ ಸಾಧನೆ ಜೊತೆಗೆ ಸಮಾಜಕ್ಕಾಗ ಇಂಪ್ಯಾಕ್ಟನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ. ಆ ದೃಷ್ಟಿಯಿಂದ ಆಯ್ಕೆಯಾದ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಮೂಲಕ ಸಮಾಜಕ್ಕೆ ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡಲಿ ಅಂತ ಹಾರೈಸ್ತೀನಿ.
ಕರುನಾಡಿನ ಸಾಧಕರನ್ನ ಸನ್ಮಾನಿಸೋ ಅಪರೂಪದ ಕ್ಷಣ. ಡಾಕ್ಟರ್ ರಾಜ್ಕುಮಾರ್, ಜಸ್ಟಿಸ್ ಎನ್ ವೆಂಕಟಾಚಲಯ್ಯ ಅವರಿಂದ ಹಿಡಿದು ಡಾಕ್ಟರ್ ಶಿವರಾಜ್ ಕುಮಾರ್ ವರೆಗೆ ಕರ್ನಾಟಕದ ಕಣ್ಮಣಿಗಳನ್ನ ಗೌರವಿಸುವ ಸರದಿ ಈಗ ಮತ್ತೊಮ್ಮೆ. ಇದೇ ಮಾರ್ಚ್ 2ರಂದು ವರ್ಷದ ಕನ್ನಡಿಗ ಕಾರ್ಯಕ್ರಮ ಆಯ್ಕೆ ಸಮಿತಿ ಮೂಲಕ ಕನ್ನಡಿಗರ ಮನಗೆದ್ದಿರುವ ಸಾಧಕರನ್ನ ಗುರುತಿಸಿ ಗೌರವಿಸುವ ಹೆಮ್ಮೆಯ ಕ್ಷಣ ಬಂದಿದೆ.